ವೀಕ್ಷಕರೇ, ಕೆಳದಿ ನಾಯಕರ ಇಕ್ಕೇರಿಯಲ್ಲಿರುವಂಥ ಕೋಟೆಗೆ ಸ್ವಾಗತ ಸುಸ್ವಾಗತ. ದಟ್ಟ ಕಾಡಿನ ಮಧ್ಯೆ ಕೋಟೆ ಇದೆ, ಅರಮನೆ ಇದೆ. ಕುರುಹುಗಳನ್ನು ಹುಡುಕೊಂಡು ನಮ್ಮ ಪಯಣ ಸಾಗ್ತಾ ಇದೆ. ಬನ್ನಿ, ಇನ್ನೂ ಏನೇನು ಕುರುಹುಗಳು ಸಿಕ್ಕುತ್ತೋ ಗೊತ್ತಿಲ್ಲ. ಯಾಕೆಂದರೆ ಅಳಿದು ಹೋದ ಇತಿಹಾಸಗಳನ್ನ ಬೆನ್ನಟ್ಟಿ ಹೊರಟಿದ್ದೀವಿ ನಾವಿವಾಗ. ಸರ್, ಇವಾಗ ಯಾವ ಭಾಗ ಮತ್ತು ಏನೆಲ್ಲ ಏನೋ ದೊಡ್ಡ ಮಟ್ಟದಲ್ಲಿ ಇದೆಯಲ್ಲ ಸರ್, ಅದೇನದು ಅಲ್ಲಿ ಮೇಲೆ ತೋರಿಸ್ತೇನೆ ಬನ್ನಿ. ನಾನು ಬುರುಜು ಅಂತ ಹೇಳ್ತೇವಲ್ಲ, ಕಾವಲು ಕಟ್ಟೆ, ಕಾವಲು ಗೋಪುರ ಬುರುಜು ಅಂತ. ಇದು 4 ಇರುತ್ತೆ. ಇಲ್ಲೊಂದಿದೆ, ಅಲ್ಲೊಂದಿದೆ, ಆಚೆಗೆ 2 ಇದೆ. ಆ ಭಾಗದಲ್ಲಿ ಒಂದಿದೆ, ಅಲ್ಲೊಂದಿದೆ. ಈ 4 ಕಾವಲು ಗೋಪುರಗಳು ಇದೆ. ಇದನ್ನು ನೋಡಬಹುದು. ಹೇಗಿತ್ತು ಅವರ ರಚನೆ? ಕಾವಲು ಗೋಪುರದ ರಚನೆ ಹೇಗೆ ಮಾಡಿದ್ರು? ಇಲ್ಲಿ ಮೆಟ್ಲಿತ್ತು. ಇದು ಹೀಗೆ ಪರವಾಗಿಲ್ಲ. ಈಗೆಲ್ಲ ಕಾಲ ಕಳೆದಿದೆಯಲ್ಲ, ಮಣ್ಣು ಕುಸಿತ ಆದಂಗೂ ಈ ಕಲ್ಲುಗಳೆಲ್ಲ ಜಾರ್ಕೊಂಡು ಈ ಥರ ಆಗಿದೆ. ಅಲ್ಲಿ ಕಾವಲು ಇಲ್ಲೊಂದಿದೆ, ಆಚೆಗೊಂದಿದೆ. ಆಚೆಗಿದ್ದಿದ್ದು ಭಾಳ ಚೆಂದ ಇದೆ, ಈಗ ಹಾಳಾಗಿದೆ ಬಿಟ್ಟರೆ. ಬಹುಶಃ ನನ್ನ ಲೆಕ್ಕದಲ್ಲಿ ರಾಜರು ಒಂದು ವಿಶ್ರಾಂತಿಗಾಗಿ ಅಲ್ಲಿ ಬಂದು ಕೂತ್ಕೊಳ್ತಿದ್ರಂತ. ಆ ರೀತಿಯಾದಂತಹ ಒಂದು ಶಿಲಾಮಯ ರಚನೆ ಅಲ್ಲಿ ಇದ್ದಿದ್ದು ಕಾಣಿಸ್ತದೆ. ಇದಕ್ಕಿಂತ ಡಿಫ್ರೆಂಟ್ ಆಗಿದೆ. ಓಕೆ, ಅಂದ್ರೆ ಬುರ್ಜು ಈ ವ್ಯವಸ್ಥೆಗಳೆಲ್ಲ ನೋಡಿದ್ರೆ ಯಾವ ರೀತಿ ಇತ್ತು ಇವರ ಸೈನಿಕರ ವ್ಯವಸ್ಥೆ? ಸೈನ್ಯ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು, ವೆಲ್ ಟ್ರೈನ್ಡ್. ಇಲ್ಲಿ 2 ರೀತಿಯ ಸೈನಿಕರು ಬರ್ತಾರೆ. ಒಂದು ಪರ್ಮನೆಂಟ್ ಅಪಾಯಿಂಟೆಡ್ ಇರ್ತಾರಲ್ಲ, ಅವರೊಂದು. ಇಲ್ಲ ಅಂತಂದರೆ ಸಂದರ್ಭಕ್ಕೆ ಸೈನಿಕರನ್ನ ಆಳ್ಲೆಕ್ಕಕ್ಕೆ ಅಂತ ಹೇಳ್ತೇವಲ್ಲ ನಮ್ಮಲ್ಲಿ. ಇವತ್ತು ಬೇಕು ಜನರನ್ನು ಕರ್ಕೊಳ್ತೇವಲ್ಲ, ಆ ಥರ ಸೈನ್ಯ ವ್ಯವಸ್ಥೆಯೂ ಇತ್ತು. ಆ ರೀತಿಯಾಗಿ 2 ಸೈನ್ಯ ವ್ಯವಸ್ಥೆಯೂ ಇತ್ತು. ದೊಡ್ಡ ಯುದ್ಧ ಬಂತು ಅಂದರೆ ಎಲ್ಲರಿಗೂ ಟ್ರೈನಿಂಗ್ ಆಗಿರ್ತಿತ್ತು ಅಂತ. ಸುಮ್ಮನೆ ಹೋಗಿ ಯುದ್ಧವನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ಲ. ಅದಕ್ಕೆ ಬೇಕಾದಂತಹ ಟ್ರೈನಪ್ ಮಾಡಿರ್ತಿದ್ದರು. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಚಳ್ಳು ಮನೆ ಅಂತ ಒಂದಿದೆ.